2 ಅರಸುಗಳು ಅಧ್ಯಾಯ 17. ಯೆಹೂದದ ಅರಸನಾದ ಆಹಾಜನ ಆಳಿಕೆಯ 12ನೆಯ ವರ್ಷದಲ್ಲಿ ಏಲನ ಮಗನಾದ ಹೋಶೇಯನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 9 ವರ್ಷ ಆಳಿದನು. ಇವನು ತನ್ನ ಪೂರ್ವಿಕರಾದ ಇಸ್ರಾಯೇಲ್ಯರ ಅರಸರಷ್ಟು ಕೆಟ್ಟವನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಅಶ್ಶೂರದ ಅರಸನಾದ ಶಲ್ಮನೆಸೆರನು ಇವನಿಗೆ ವಿರೋಧವಾಗಿ ಬಂದಾಗ ಇವನು ಅವನಿಗೆ ಅಧೀನನಾಗಿ ಕಪ್ಪ ಕೊಡುವವನಾದನು. ಕೆಲವು ವರ್ಷಗಳಾದ ನಂತರ ಇವನು ಪ್ರತಿ ವರ್ಷವೂ ಕೊಡಬೇಕಾದ ಕಪ್ಪವನ್ನು ಕೊಡದೆ ಹೋದದರಿಂದಲೂ ಐಗುಪ್ತದ ಅರಸನಾದ ಸೋ ಎಂಬವನ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದ್ದರಿಂದಲೂ ಅಶ್ಶೂರದ ಅರಸನು ಇವನನ್ನು ದ್ರೋಹಿ ಎಂದು ತಿಳಿದು ಬಂಧಿಸಿ ಸೆರೆಯಲ್ಲಿಟ್ಟನು. ಇದಲ್ಲದೆ ಅವನು ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಸಮಾರ್ಯಕ್ಕೆ ಬಂದು 3 ವರ್ಷಗಳವರೆಗೂ ಅದಕ್ಕೆ ಮುತ್ತಿಗೆ ಹಾಕಿದನು. ಅದು ಹೋಶೇಯನ ಆಳಿಕೆಯ 9ನೆಯ ವರ್ಷದಲ್ಲಿ ಅವನ ಸ್ವಾಧೀನವಾಗಲು ಅವನು ಎಲ್ಲ ಇಸ್ರಾಯೇಲ್ಯರನ್ನು ಅಶ್ಶೂರ್ ದೇಶಕ್ಕೆ ಒಯ್ದು ಹಲಹು ಪ್ರಾಂತದಲ್ಲಿಯೂ ಹಾಬೋರ್ ಹೊಳೆಯಿರುವ ಗೋಜಾನ್ ಪ್ರಾಂತದಲ್ಲಿಯೂ ಮೇದ್ಯರ ಪಟ್ಟಣಗಳಲ್ಲಿಯೂ ಇರಿಸಿದನು. ಇಸ್ರಾಯೇಲ್ಯರ ಈ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣ. ಹೇಗೆಂದರೆ ಅವರು ತಮ್ಮನ್ನು ಐಗುಪ್ತದ ಅರಸನಾದ ಫರೋಹನ ಕೈಯಿಂದ ಬಿಡಿಸಿ ಅವನ ರಾಜ್ಯದಿಂದ ಹೊರತಂದ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿ ಅನ್ಯ ದೇವತೆಗಳನ್ನು ಸೇವಿಸಿದರು. ಯೆಹೋವನು ತಮ್ಮ ಎದುರಿನಿಂದ ಹೊರಡಿಸಿಬಿಟ್ಟ ಜನಾಂಗಗಳ ಮತ್ತು ಇಸ್ರಾಯೇಲ್ ರಾಜರ ದುರಾಚಾರಗಳನ್ನು ಅನುಸರಿಸಿದರು. ಗುಪ್ತವಾಗಿ ತಮ್ಮ ದೇವರಾದ ಯೆಹೋವನಿಗೆ ವಿರೋಧವಾದ ಕೃತ್ಯಗಳನ್ನು ನಡೆಸಿದರು. ಕಾವಲುಗಾರರ ಬುರುಜುಳ್ಳ ಚಿಕ್ಕ ಊರು ಮೊದಲುಗೊಂಡು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣದವರೆಗಿರುವ ಎಲ್ಲ ಊರುಗಳಲ್ಲಿ ತಮಗೋಸ್ಕರ ಪೂಜಾಸ್ಥಳಗಳನ್ನು ಏರ್ಪಡಿಸಿಕೊಂಡರು. ಎಲ್ಲ ದಿನ್ನೆಗಳ ಮೇಲೆ ಮತ್ತು ಎಲ್ಲ ಹಸುರು ಮರಗಳ ಕೆಳಗೆ ಕಲ್ಲು ಕಂಬ, ಅಶೇರ ವಿಗ್ರಹ ಸ್ತಂಭ ಇವುಗಳನ್ನು ನಿಲ್ಲಿಸಿದರು. ಯೆಹೋವನು ತಮ್ಮ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳಂತೆ ಎಲ್ಲ ಪೂಜಾಸ್ಥಳಗಳಲ್ಲಿ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ಆತನನ್ನು ರೇಗಿಸಿದರು. ಯೆಹೋವನ ಆಜ್ಞೆಯನ್ನು ಮೀರಿ ವಿಗ್ರಹಗಳನ್ನು ಆರಾಧಿಸಿದರು. ಯೆಹೋವನು ದರ್ಶಿಗಳೆನಿಸಿಕೊಂಡ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಇಸ್ರಾಯೇಲ್ ಯೆಹೂದ್ಯರಿಗೆ, ನೀವು ನಿಮ್ಮ ದುರಾಚಾರವನ್ನು ಬಿಟ್ಟು ನಾನು ನಿಮ್ಮ ಪಿತೃಗಳಿಗೂ ನನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಿಮಗೂ ಕೊಟ್ಟಂಥ ನನ್ನ ಎಲ್ಲ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಂಡು ನಡೆಯಿರಿ ಎಂದು ಖಂಡಿತವಾಗಿ ಹೇಳಿದಾಗ ಅವರು ದೇವರಾದ ಯೆಹೋವನನ್ನು ನಂಬದೆ ಆತನ ಆಜ್ಞೆಗಳಿಗೆ ಮಣಿಯದೇ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಡದೆ ಹೋದರು. ಆತನು ತಮ್ಮ ಪಿತೃಗಳಿಗೆ ಕೊಟ್ಟ ವಿಧಿ ನಿಬಂಧನೆಗಳನ್ನು ತಮಗೆ ಹೇಳಿಸಿದ ಬುದ್ಧಿವಾಕ್ಯಗಳನ್ನು ತಿರಸ್ಕರಿಸಿ ಮಿಥ್ಯಾದೇವತೆಗಳನ್ನು ಸೇವಿಸಿ ನಿಷ್ಪ್ರಯೋಜಕರಾದರು. ಸುತ್ತಣ ಜನಾಂಗಗಳನ್ನು ಅನುಸರಿಸಬಾರದೆಂದು ಯೆಹೋವನು ಆಜ್ಞಾಪಿಸಿದರೂ ಅವರು ಕೇಳದೆ ಅವರನ್ನು ಅನುಸರಿಸಿದರು. ತಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೆಲ್ಲ ಮೀರಿ 2 ಎರಕದ ಬಸವ ಮೂರ್ತಿಗಳು, ಅಶೇರ ವಿಗ್ರಹಸ್ತಂಭ ಇವುಗಳನ್ನು ಮಾಡಿಕೊಂಡರು. ಆಕಾಶ ಸೈನ್ಯ, ಬಾಳ್ ದೇವತೆ ಇವುಗಳನ್ನು ಪೂಜಿಸಿದರು. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಟ್ಟರು. ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವುಗಳಾಗಿರುವ ಕಣಿ ಹೇಳುವುದು, ಯಂತ್ರಮಂತ್ರಗಳನ್ನು ಮಾಡುವುದು ಮೊದಲಾದ ದುಷ್ಕೃತ್ಯಗಳಿಗೆ ತಮ್ಮನ್ನು ಮಾರಿಬಿಟ್ಟು ಆತನಿಗೆ ಕೋಪವನ್ನೆಬ್ಬಿಸಿದರು. ಅವರು ಈ ಪ್ರಕಾರ ನಡೆದದರಿಂದ ಯೆಹೋವನು ಅವರ ಮೇಲೆ ಬಹಳವಾಗಿ ಕೋಪಗೊಂಡು ಯೆಹೂದ ಕುಲದವರ ಹೊರತು ಉಳಿದ ಎಲ್ಲ ಕುಲಗಳವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಯೆಹೂದ್ಯರು ಸಹ ತಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಇಸ್ರಾಯೇಲ್ಯರ ಪದ್ಧತಿಯನ್ನು ಅನುಸರಿಸಿದ್ದರಿಂದ ಆತನು ಇಸ್ರಾಯೇಲ್ ಕುಲಗಳಲ್ಲಿ ಉಳಿದಿದ್ದ ಇವರನ್ನೂ ಹೇಸಿ ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟು ಸೂರೆ ಮಾಡುವವರಿಗೆ ಒಪ್ಪಿಸಿ ಬಾಧಿಸಿದನು. ಆತನು ಇಸ್ರಾಯೇಲ್ ರಾಜ್ಯವನ್ನು ದಾವೀದ ಸಂತಾನದವರ ಕೈಯಿಂದ ಕಿತ್ತುಕೊಂಡ ನಂತರ ಇಸ್ರಾಯೇಲ್ಯರು ನೆಬಾಟನ ಮಗನಾದ ಯಾರೊಬ್ಬಾಮನನ್ನು ಅರಸನನ್ನಾಗಿ ಮಾಡಿಕೊಳ್ಳಲು ಅವನು ಅವರನ್ನು ಯೆಹೋವನ ಭಕ್ತಿಯಿಂದ ಬೀಳಿಸಿ ಮಹಾಪಾಪಕ್ಕೆ ಒಳಪಡಿಸಿದನು. ಅವರು ಯಾರೊಬ್ಬಾಮನ ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದ್ದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಅವರು ಸೆರೆಯವರಾಗಿ ತಮ್ಮ ದೇಶದಿಂದ ಅಶ್ಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ದೇವರು
ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ನಿತ್ಯವಾದದ್ದು, ಸತ್ಯವಾದದ್ದು, ಅದು ಪರಲೋಕದಲ್ಲಿ ನಿರಂತರವಾಗಿ ಇರುವಂಥದ್ದು. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು, ಅಂದರೆ ಭವಿಷ್ಯದಲ್ಲಿ ಕೂಡ ಟೆಕ್ಸ್ಟ್ ಬುಕ್ ಆಗಿ ಪಠ್ಯಪುಸ್ತಕವಾಗಿ ಇರುವಂಥ ಈ ಗ್ರಂಥವನ್ನು ಹಿಂದೆ ನಾವು ಪ್ರತಿದಿನ ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ದೇವರು ಅನುಕೂಲ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರ. ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಂಥ ಅಧ್ಯಾಯ 2ನೇ ಅರಸುಗಳ ಗ್ರಂಥ, ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 17, 17ನೇ ಅಧ್ಯಾಯ. 16ನೇ ಅಧ್ಯಾಯದಲ್ಲಿ ಯೆಹೂದದ ಅರಸನಾದಂಥ ಆಹಾಜನ ಬಗ್ಗೆ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಯಾಕಂತೇಳಿದರೆ ಈ ಆಹಾಜನು ಅಂಥೇಳಿದರೆ ವಶಪಡಿಸಿಕೊಂಡಿರುವವನು, ಸ್ವಾಧೀನ ಮಾಡಿಕೊಂಡಿರುವಂಥವನು, ಪಡೆದುಕೊಂಡಿರುವಂಥವನು, ಹೊಂದಿದವನು ಎಂಬುದಾಗಿ ಇವನ ಅರ್ಥ. ಇವನ ಕಾಲದಲ್ಲಿ ಏನಾಗ್ತದೆ, ಇಬ್ಬರು ರಾಜರು ಯುದ್ಧಕ್ಕೆ ಬರ್ತಾರೆ. ಒಬ್ಬ ರಾಜನು ಅರಾಮ್ಯರ ಅರಸನಾದ ರೆಚೀನ್ ಪ್ಲಸ್ ಮತ್ತು ಇಸ್ರಾಯೇಲ್ ಅರಸನಾದಂಥ ಪೆಕಹ, ಇವರಿಬ್ಬರು ಯುದ್ಧಕ್ಕೆ ಯೆಹೂದದ ಮೇಲೆ ಬರ್ತಾರೆ. ಅರಾಮ್ಯರ ಅರಸನು ಮತ್ತು ಇಸ್ರಾಯೇಲ್ ಅರಸನು ಇವನ ಜೊತೆಗೆ ಸೇರಿಕೊಂಡು, ಅರಾಮ್ಯರ ಅರಸನ ಜೊತೆಗೆ ಸೇರಿಕೊಂಡು ಯುದ್ಧಕ್ಕೆ ಬಂದಾಗ, ಈಗ ಯೆಹೂದದ ಅರಸನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಏನು ಮಾಡ್ತಾನೆ, ಅವನು ಏನಾದರೂ ಮಾಡಿ ಇವರ ಮೇಲೆ ಜಯಿಸಬೇಕೆಂಬುದಕ್ಕಾಗಿ ಅಶ್ಶೂರ್ ದೇಶದ ರಾಜನಿಗೆ ಬೆಳ್ಳಿ ಬಂಗಾರ ಇವೆಲ್ಲ ಕಳಿಸ್ಬಿಟ್ಟು, ದಯಮಾಡಿ ನನಗೋಸ್ಕರವಾಗಿ ಯುದ್ಧ ಮಾಡು. ಇಬ್ಬರು ದೇಶದವರು ಯುದ್ಧಕ್ಕೆ ಬಂದಿದ್ದಾರೆ, ಇಸ್ರಾಯೇಲ್ ದೇಶದವನು ಮತ್ತು ಅರಾಮ್ಯರ ಅರಸನಾದಂಥ ರೆಚೀನ್ ಇಬ್ಬರು ಬಂದಿದ್ದಾರೆ ಅಂತ ಹೇಳಿದಾಗ, ಆಯಿತು ಅಂತ ಹೇಳ್ಬಿಟ್ಟು ಒಪ್ಪಿಕೊಂಡು ಅಶ್ಶೂರ್ ದೇಶದ ರಾಜನು ಬಂದು ಇವನಿಗೆ ಯೆಹೂದದ ಅರಸನಿಗೆ ಸಹಾಯ ಮಾಡ್ತಾನೆ. ಅದರ ಪರಿಣಾಮವಾಗಿ ಇಸ್ರಾಯೇಲ್ ಅರಸನಾದಂಥ ಪೆಕಹ ಎಂಬವನು ಸತ್ತು ಹೋಗ್ತಾನೆ. ಮತ್ತು ಈ ರೀತಿಯಾಗಿರುವಾಗ ಏನಾಗ್ತದೆ, ಈಗ ಸಹಾಯ ಮಾಡಿದ ಮೇಲೆ ಆಪತ್ಕಾಲದಲ್ಲಿ ಇದ್ದಂಥ ಈ ಆಹಾಜನಿಗೆ ಸಹಾಯ ಅಶ್ಶೂರ್ಯದಿಂದ ಬಂದಿದ್ದರಿಂದ ಈಗ ಅಶ್ಶೂರ್ಯಕ್ಕೆ ಅವನು ಹೋಗ್ತಾನೆ. ಹೋಗ್ಬಿಟ್ಟು ಆ ರಾಜನನ್ನು ಮೆಚ್ಚಿಸಬೇಕಲ್ಲ, ಆದ ಕಾರಣ ಹೋಗಿ ಅಲ್ಲಿರುವಂಥವುಗಳನ್ನೆಲ್ಲ ನೋಡುವಾಗ ಅಲ್ಲಿ ಭಾಳ ವಿಚಿತ್ರವಾದಂಥ ರೀತಿಯಲ್ಲಿ ಇರುವಂಥ ಯಜ್ಞವೇದಿಗಳನ್ನು, ಪೂಜಾ ವಸ್ತುಗಳನ್ನು ನೋಡಿಬಿಟ್ಟು ಅದನ್ನು ಬರೆಸ್ಕೊಂಡು, ಅದನ್ನು ನಕಲು ಮಾಡ್ಕೊಂಡ್ಬಿಟ್ಟು, ಅದನ್ನು ತನ್ನ ಯಾಜಕನಾದಂಥ ಊರಿಯನಿಗೆ ಕಳಿಸ್ಕೊಡ್ತಾನೆ. ಊರಿಯ ಅಂತ ಹೇಳ್ಬಿಟ್ಟು ದಾವೀದನ ಕಾಲದಲ್ಲಿ ಕೂಡ ಒಬ್ಬನಿದ್ದ, ಇವನು ಕೂಡ ಅದೇ ಹೆಸರು ಇರುವಂಥವನು. ಊರಿಯ ಅಂತ ಹೇಳಿದರೆ ಯೆಹೋವನ ಜ್ವಾಲೆ ಅಂಥ ಒಂದು ಹೆಸರಿರುವಂಥ ಯಾಜಕನು ಈ ಯೆಹೂದದ ಅರಸನಾದಂಥ ಆಹಾಜನಿಗೆ ಇದ್ದನೋ. ಅವನು ಆಯಿತು ಅಂತ ಹೇಳ್ಬಿಟ್ಟು ಎಲ್ಲವನ್ನು ರಾಜನು ಹೇಳಿದ ಹಾಗೆ ಬದಲಾಯಿಸಿಬಿಡ್ತಾನೆ. ಬದಲಾಯಿಸುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ದೇವರಿಗಾಗಲೇ ಮೋಶೆ ಮುಖಾಂತರವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾನಲ್ಲ, ತಿಳಿಸಿದ ಮೇಲೆ ಕೂಡ ಬದಲಾಯಿಸುವಂಥ ಅವಶ್ಯಕತೆಗಳು ಅದು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಅದರಂತೆ ಇಲ್ಲಿ ಕೂಡ ಒಂದು ವೇಳೆ ನಾಗರಿಕತನ ಅಥವಾ ಏನಾದರೂ ವಿದ್ಯಾಭ್ಯಾಸದಲ್ಲಿ, ಸಂಸ್ಕೃತಿ, ಕಲಾಚಾರದಲ್ಲಿ ಸ್ವಲ್ಪ ಮುಂದುವರಿಸ್ಬೋದು. ಆದರೆ ಧಾರ್ಮಿಕತ್ವದಲ್ಲಿ ಮೋಶೆ ಮುಖಾಂತರವಾಗಿ ಖಡಾಖಂಡಿತವಾಗಿ ದೇವರು ಸ್ಪಷ್ಟವಾಗಿ ಹೇಗಿರಬೇಕು, ತನ್ನ ಆಲಯ ಹೇಗಿರಬೇಕು, ಆಲಯದ ವಸ್ತುಗಳು, ಅದರ ಸುತ್ತಳತೆ, ಅದರ ಎತ್ತರ, ಅಗಲ ಭಾಳ ಸ್ಪಷ್ಟವಾಗಿ ಹೇಳಿ ದೇವರು ತನ್ನ ಮನೆಯನ್ನು, ತನ್ನ ಆಲಯ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾನೆ. ಆದರೆ ಇಲ್ಲಿ ಆಹಾಜನು
ಅದನ್ನು ಸ್ವಲ್ಪ ಬದಲಾಯಿಸಿ ಚೇಂಜ್ ಮಾಡಿ ಬೇರೆ ದೇಶದಲ್ಲಿ, ಅಂದರೆ ಅಶ್ಶೂರ್ ದೇಶದಲ್ಲಿ ಇದ್ದಂಥದ್ದನ್ನು ಇಲ್ಲಿ ಅವನು ಅನ್ವಯಿಸ್ಕೊಳ್ತಾನೆ. ಆದುದರಿಂದ ಕೆಲವು ಸಾರಿ ನಾವು ಯಾರ ಕಡೆ ಆದರೂ ಹೆಲ್ಪ್ ತಗೊಳ್ಳೋದು, ಸಹಾಯ ತಗೊಳ್ಳೋದು ಒಳ್ಳೆಯದೇ ಅವಶ್ಯಕತೆಯಲ್ಲಿ. ಆದರೆ ಸಹಾಯ ತಗೊಂಡ ಮೇಲೆ ಸಹಾಯ ಕೊಟ್ಟಂಥವರಿಗೆ ನಾವು ಗುಲಾಮರಾಗಿರಬಾರ್ದು. ಯಾಕಂತ ಹೇಳಿದರೆ ಬಹುಶಃ ಆಹಾಜನು ತಾನು ಕಷ್ಟದಲ್ಲಿದ್ದಾಗ ಯುದ್ಧದಲ್ಲಿ ಬಂದು ಸಹಾಯ ಮಾಡಿದಂಥ ಈ ಅಶ್ಶೂರ್ಯದ ಅರಸನಿಗೆ ಮೆಚ್ಚುವಂಥ ರೀತಿಯಲ್ಲಿ ಇವನು ನಡ್ಕೊಂಡು ಕಾಂಪ್ರಮೈಸ್ ಇಜ್ಜೋಡು ಆಗುವಂಥ ಒಂದು ಸನ್ನಿವೇಶ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 17ನೇ ಅಧ್ಯಾಯ ಭಾಳ ದುಃಖಕರವಾದಂಥ ಒಂದು ಅಧ್ಯಾಯ. 17ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರುವುದರಿಂದ ಅದನ್ನು 2 ಭಾಗವನ್ನಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣವೇ. ಮೊದಲನೇ ಭಾಗ 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯ 1ರಿಂದ 23, ಮೊದಲನೇ ಭಾಗ 24ರಿಂದ 41 ವಚನಗಳು 2ನೇ ಭಾಗವಾಗಿ ವಿಂಗಡಿಸಿ ನಮ್ಮ ಅನುಕೂಲಕ್ಕಾಗಿ ಅಧ್ಯಯನ ಮಾಡಿಕೊಳ್ಳೋಣ್ರಿ. ಸರಿ, 17ನೇ ಅಧ್ಯಾಯ ವಿಷಾದಕರವಾದಂಥ ಒಂದು ಅಧ್ಯಾಯ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ನೆನಪಿರಬಹುದು. ಅದೇನಂತ ಹೇಳಿದರೆ, ಇಸ್ರಾಯೇಲ್ ಎಂಬ ದೇಶ ಸುಮಾರು 400 ವರ್ಷಗಳು ಐಗುಪ್ತದಲ್ಲಿ ಇದ್ದು, ಅನಂತರ ಮೋಶೆ ಮುಖಾಂತರವಾಗಿ ಸುಮಾರು 40 ವರ್ಷಗಳು ಅವರು ಮರುಭೂಮಿಯಲ್ಲಿ ಅಲೆದಾಡಿ ಬಂದು ಕಾನಾನ್ ದೇಶಕ್ಕೆ ಸೇರಿದರು. ಅಲ್ಲಿ ಯೆಹೋಶುವನು ಅನಂತರ ನ್ಯಾಯಸ್ಥಾಪಕರು ಅವುಗಳನ್ನು ಇಸ್ರಾಯೇಲರ ಪ್ರಜೆಗಳನ್ನು ನೋಡಿಕೊಂಡರು. ಅನಂತರ ಸಮುವೇಲನ ಕಾಲದಲ್ಲಿ ಇಸ್ರಾಯೇಲರು ಕೇಳಿಕೊಂಡ್ರು, ನಮಗೂ ಒಬ್ಬ ರಾಜ ಬೇಕು. ಬೇರೆ ದೇಶಗಳಿಗೆ ರಾಜ ಇರುವಂಥದ್ದನ್ನು ನೋಡಿ ಇವರು ಕೂಡ ರಾಜ ಬೇಕಂತ ಕೇಳಿಕೊಂಡ್ರು. ಆದರೆ ದೇವರೇ ರಾಜನಾಗಿರುವಂಥ ಒಂದು ಮಹಾ ಆತ್ಮಿಕ ಸಂಗತಿಯನ್ನು ಅವರು ಮರೆತವರಾಗಿದ್ದರು. ಆಯ್ತು ಅಂತ ಹೇಳ್ಬಿಟ್ಟು ದೇವರು ಅವರಿಗೆ ರಾಜನನ್ನು ಒದಗಿಸಿಕೊಟ್ಟನು. ಮೊದಲನೇ ರಾಜನು ಸೌಲನು, 2ನೇ ರಾಜನು ದಾವಿದನು, 3ನೇ ರಾಜನು ಸೊಲೊಮೋನನು. ಸೌಲನು 40 ವರ್ಷ ಆಳ್ವಿಕೆ ಮಾಡಿದ, ದಾವಿದನು 40 ವರ್ಷ ಆಳ್ವಿಕೆ ಮಾಡಿದ, ಮತ್ತು ಅದೇ ರೀತಿಯಾಗಿ ಸೊಲೊಮೋನನು ಕೂಡ 40 ವರ್ಷ ಆಳ್ವಿಕೆ ಮಾಡಿದ. ಸೊಲೊಮೋನನ ನಂತರ ಆ ರಾಜ್ಯ 2 ಭಾಗ ಆಗೋಯ್ತು. ಒಂದು ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು 10 ಗೋತ್ರದವರು, ಅನಂತರ ಯೆಹೂದ ಎಂಬುದಾಗಿ 2 ಗೋತ್ರದವರು, ಯೆಹೂದ ಮತ್ತು ಬೆನ್ಯಾಮೀನ್. ಈಗ ಯೆಹೂದದ ರಾಜ್ಯಕ್ಕೆ ಸೊಲೊಮೋನನ ಮಗನಾದ ರೆಹಬಾಮನು ರಾಜನಾಗಿರ್ತಾನೆ, ಮತ್ತು ಇಸ್ರಾಯೇಲ್ 10 ಗೋತ್ರದ ದೇಶಕ್ಕೆ ಯಾರೊಬ್ಬಾಮನು ಅರಸನಾಗಿರ್ತಾನೆ. ವಿಭಾಗವಾದಂಥ ದೇಶ ಇಸ್ರಾಯೇಲ್ನಲ್ಲಿ ಮೊದಲನೇ ಅರಸನು ಆ ಲೆಕ್ಕದಲ್ಲಿ, ಅಂದರೆ ವಿಭಜನೆ ಆದ ಮೇಲೆ, ಡಿವೈಡ್ ಆದಮೇಲೆ, ವಿಭಾಗಿಸಲ್ಪಟ್ಟ ಮೇಲೆ, ದೇಶ 2 ಆದಮೇಲೆ ಮೊದಲನೇ ಅರಸನು ಯಾರೊಬ್ಬಾಮನು. ಈಗ ಕೊನೆ ಅರಸನು ಹೋಶಿಯನು. ಅದನ್ನೇ ನಾವು 17ನೇ ಅಧ್ಯಾಯದಲ್ಲಿ ಈಗ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಯಾಕಂತೇಳಿದ್ರೆ ಸುಮಾರು 19 ಅರಸರು ಇಸ್ರಾಯೇಲ್ ದೇಶವನ್ನು ಆಳ್ವಿಕೆ ಮಾಡಿದರು. ಅದೇ ರೀತಿಯಾಗಿ ಯೆಹೂದವನ್ನು ಕೂಡ 19 ಅರಸರು ಆಳ್ವಿಕೆ ಮಾಡಿದರು. ಪ್ಲಸ್ ಒಂದು ರಾಣಿ ಅಥಲ್ಯ ಆಳ್ವಿಕೆ ಮಾಡ್ತಾಳೆ. ಸುಮಾರು 20 ಅರಸರು ಅಥವಾ ಆಳ್ವಿಕೆಯನ್ನು ಅವರು ಕಂಡಿರ್ತಾರೆ. ಈಗ ಇಸ್ರಾಯೇಲ್ ದೇಶಕ್ಕೆ, ಅಂದರೆ ವಿಭಾಗವಾದ ಮೇಲೆ 10 ಗೋತ್ರದ ಆ ದೇಶದ ಕೊನೆ ಅರಸನು ಯಾರಂತ ನಾವು ನೋಡುವಾಗ ಹೋಶೇಯನು ಅಂತ ಹೇಳ್ಬಿಟ್ಟು 17:1 ನೋಡ್ತೇವೆ. ಹೋಶೇಯ ಅಂತ ಹೇಳಿದರೆ ರಕ್ಷಣೆ ಅಥವಾ ರಕ್ಷಿಸುವವನು. ಹೋಶೇಯ ಅಂದರೆ ಬಿಡುಗಡೆ ಮಾಡುವವನು, ಬಿಡಿಸುವವನು. ಹೋಶೇಯ ಅಂತ ಹೇಳಿದರೆ ಜಯ ಕೊಡುವವನು ಎಂಬ ಅರ್ಥ ಇರುವಂಥ ಒಳ್ಳೆಯ ಹೆಸರು. ಆದರೆ ವಿಷಾದಕರವಾದಂಥ ಒಂದು ಮುಕ್ತಾಯವನ್ನು ನೋಡಬೇಕಾಗ್ತದೆ. ಈ ಹೋಶೇಯನು ಏನು ಮಾಡ್ದ,
ಸಮಾರ್ಯದಲ್ಲಿ 9 ವರ್ಷ ಆಳ್ವಿಕೆ ಮಾಡ್ತಾನೆ ರೀ. ಆಗ ಇವನು ಅಶ್ಶೂರ್ಯದ ಅರಸನಾದ ಸಲ್ಮನೇಸೇರ್ ಎಂಬ ಅರಸನು ಇವನಿಗೆ ವಿರೋಧವಾಗಿ ಬಂದಾಗ ಅವನೇನು ಮಾಡ್ತಾನೆ, ಅವನಿಗೆ ಅಧೀನವಾಗಿ ಆಯಿತು ನಾನು ಕಪ್ಪ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅವನು ಕಪ್ಪ ಕಟ್ಟುವವನಾಗಿರ್ತಾನೆ ರೀ. ಆ ರೀತಿಯಾಗಿ ಕಟ್ಟಿದ ಮೇಲೆ ಕೆಲವು ವರ್ಷಗಳು ಆಯಿತು. ಅಂದರೆ ಈಗ ಇಸ್ರಾಯೇಲ್ ಅರಸನಾದಂಥ ಹೋಶಿಯನು ಅಶ್ಶೂರ್ಯದ ಅರಸನ ಕೆಳಗಿದ್ದಾನೆ ರೀ. ಅಂಥ ಸಂದರ್ಭದಲ್ಲಿ ಕೆಲವು ವರ್ಷಗಳಾದಮೇಲೆ ಅವನೇನು ಮಾಡ್ತಾನೆ, ಅವನು ಪ್ರತಿ ವರ್ಷ ಕೊಡಬೇಕಾದ ಕಪ್ಪವನ್ನು ಕೊಡೋದಿಲ್ಲ. ಅದು ಮೊದಲನೇ ಕಾರಣ. ಎರಡನೇದಾಗಿ ಏನು ಮಾಡ್ತಾನೆ, ಹೇಗಾದರೂ ಮಾಡಿಬಿಟ್ಟು ಈ ಅಶ್ಶೂರ್ಯದ ಅರಸನಿಗೆ ಅವನ ಕಡೆಯಿಂದ ತಪ್ಪಿಸ್ಕೋಬೇಕಾದ್ರೆ ಬೇರೆ ರಾಜನ ಕಡೆಗೆ ಹೆಲ್ಪ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅವನು ಐಗುಪ್ತದ ಅರಸನಾದ ಅವನ ಹೆಸರು ಸೋ ಎಂಬವನ ಬಳಿಗೆ ರಾಯಭಾರಿಗಳನ್ನು ಕಳಿಸಿರ್ತಾನೆ. ಇದು ಹೇಗೋ ಗೊತ್ತಾಗ್ಬಿಡ್ತದೆ ಈ ಅಶ್ಶೂರ್ಯದ ಅರಸನಿಗೆ ಗೊತ್ತಾಗ್ಬಿಟ್ಟು ಅವನೇನು ಮಾಡ್ತಾನೆ, ಬಂದು ಅವನನ್ನು ದ್ರೋಹಿ ಎಂದು ಭಾವಿಸಿ ಈ ಇಸ್ರಾಯೇಲ್ ಅರಸನಾದಂಥ ಹೋಶಿಯನನ್ನು ಬಂಧಿಸಿ ಅವನನ್ನು ಸೆರೆಯಲ್ಲಿಡ್ತಾನೆ. ಅರೆಸ್ಟ್ ಆಗಿಬಿಡ್ತಾನೆ. ಈಗ ರಾಜನೇ ಇಲ್ಲ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ. ಮತ್ತು ಅಷ್ಟೇ ಅಲ್ಲದೆ ಸಮಾರ್ಯಕ್ಕೆ ಅವನೇನು ಮಾಡ್ತಾನೆ, ಬಂದು 3 ವರ್ಷಗಳವರೆಗೆ ಅವನು ಮುತ್ತಿಗೆ ಹಾಕಿರ್ತಾನೆ ರೀ ಇಸ್ರಾಯೇಲ್ ದೇಶಕ್ಕೆ. ಭಾಳ ಕಷ್ಟ, ಸ್ವತಂತ್ರ ಇರೋದಿಲ್ಲ. ಅಷ್ಟೇ ಅಲ್ಲದೆ ಭಾಳ ಬರ ಇರ್ತದೆ. ಅಂಥ ಒಂದು ಕಷ್ಟ ಇರುವಂಥ ವೇಳೆಯಲ್ಲಿ ಏನಾಗ್ತದೆ, ಇಸ್ರಾಯೇಲ್ರನ್ನು ಇವನು ಅಶ್ಶೂರ್ 3 ವರ್ಷ ಆದಮೇಲೆ ಏನು ಮಾಡ್ತಾನೆ, 9ನೇ ವರ್ಷದಲ್ಲಿ ಸಂಪೂರ್ಣವಾಗಿ ಇಸ್ರಾಯೇಲ್ ದೇಶವನ್ನು ವಶಪಡಿಸ್ಕೊಂಡ್ಬಿಟ್ಟು ಅವನೇನು ಮಾಡ್ತಾನೆ, ಎಲ್ಲ ಜನರನ್ನು ಅಲ್ಲಿಂದ ವಶಪಡಿಸ್ಕೊಂಡು ಹೋಗ್ಬಿಡ್ತಾನೆ ರೀ. ಇಸ್ರಾಯೇಲ್ರ ಈ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣ. ಹೌದು, ಅದು ಭಾಳ ದುಃಖಕರವಾದಂಥ ವಿಷಯ. ಮತ್ತು ಅನ್ಯರು ಅಂದರೆ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಅಶ್ಶೂರದ ರಾಜನು ಬಂದು ಇಸ್ರಾಯೇಲನ್ನು ವಶಪಡಿಸಿಕೊಳ್ತಾನೆ. ಈ ವಶಪಡಿಸಿಕೊಂಡದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು 7ನೇ ವಚನದಿಂದ ನಾವು ನೋಡ್ತೇವೆ ರೀ. ಏನಿರ್ಬೋದು, ದೇವಜನರು ದೇವರ ಕೆಳಗಿದ್ದು ದೇವರ ಎಲಿಷನ್ ಅಂತ ಪ್ರವಾದಿ ಇಸ್ರಾಯೇಲ್ನಲ್ಲಿದ್ದರು, ಎಲಿಯನ್ ಅಂತ ಪ್ರವಾದಿ ಇಸ್ರಾಯೇಲ್ನಲ್ಲಿದ್ದರು. ಬೇರೆ ದೇಶದ ವ್ಯಕ್ತಿಗಳಿಗೂ ಕೂಡ ಗೊತ್ತಾಯಿತು ಇವರಿಗೆ ಒಬ್ಬ ಮಹಾಪ್ರವಾದಿ ಇದ್ದಾನೆ, ದೇವರಿವ್ರ ಕಡೆ ಇದ್ದಾನೆ ಎಂಬಂಥ ಮಾತು ಇವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂತೇಳಿದರೆ ನಾವು ನೋಡುವಾಗ ನಾಮಾನನ ಒಂದು ಜೀವನದಲ್ಲಿ ಕೂಡ ನೋಡುವಾಗ ಅರಾಮ್ಯರಿಗೆ ಜಯವನ್ನು ಕೊಟ್ಟಿದ್ದಾನೆ ದೇವರು ಅಂತ ಹೇಳ್ಬಿಟ್ಟು ಅರಾಮ್ಯರಿಗೆ ಗೊತ್ತಾಯಿತು. ನಾಮಾನ್ ಬಂದು ಹೇಳ್ತಾನೆ, ಇಸ್ರಾಯೇಲ್ನಲ್ಲಿರುವಂಥ ಯೆಹೋವನೇ ದೇವರು ಎಂಬುದಾಗಿ ನಾನು ಒಪ್ಪಿಕೊಳ್ತೇನೆಂಬುದಾಗಿ ತನ್ನ ಕುಷ್ಠ ಅದ್ಭುತವಾದ ರೀತಿಯಲ್ಲಿ ವಾಸಿಯಾದಾಗ ಆ ಸಾಕ್ಷಿಯನ್ನು ಅವನು ಹೇಳ್ತಾನೆ. ಅಂಥ ದೇಶಕ್ಕೆ ಅಕಟ ಯಾಕೆ ಇಂಥ ಒಂದು ದುರ್ಗತಿ? ಅವರ ದುರ್ನಡತೆಯೇ ಅವರ ದುರ್ಗತಿಗೆ ಕಾರಣವಾಗಿತ್ತು. ಸರಿ, ಅವರ ದುರ್ನಡತೆ ಏನಾಗಿತ್ತು ಎಂಬುದಾಗಿ ನೋಡುವಾಗ ಅವರು ದೇವರನ್ನು ಬಿಟ್ಟವರಾಗಿದ್ದರು. ಅಷ್ಟೇ ಅಲ್ಲ, 14ನೇ ವಚನದಲ್ಲಿ ಅವರು ದೇವರಾದ ಯೆಹೋವನನ್ನು ನಂಬದೆ ವಿಶ್ವಾಸಿಗಳಾದಂಥ ಇಸ್ರಾಯೇಲರು ಅವಿಶ್ವಾಸವನ್ನು ತಮ್ಮ ಜೀವನದಲ್ಲಿ ಬರಮಾಡಿಕೊಂಡರು. ಅದರ ನಿಮಿತ್ತವಾಗಿ ಅವರಿಗೆ ಅಂಥ ಒಂದು ದುರ್ಗತಿ, ಬೀಳುವಿಕೆ.
ಅವರ 14ನೇ ವಚನದ ಪ್ರಕಾರವಾಗಿ ನಂಬದೇ ಹೋದದ್ದು ಅಷ್ಟೇ ಅಲ್ಲ, ದೇವರ ವಾಕ್ಯ ಅವರಿಗೆ ಗೊತ್ತಿದ್ದರೂ ಆಜ್ಞೆಗಳಿಗೆ ಮಣಿಯದೆ, ಅದೇ 14ನೇ ವಚನ, 17ನೇ ಅಧ್ಯಾಯ 2ನೇ ಅರಸುಗಳು, 2 Kings chapter 17 verse 14. ನಂಬದೆ, ಮಣಿಯದೆ, 15ನೇ ವಚನ, ಕೇಳದೆ, ದೇವರ ಮಾತು ಕೇಳದೆ. ದೇವರು ಆಗಾಗ ಪ್ರವಾದಿಗಳನ್ನು ಕಳಿಸ್ತಾ ಇದ್ದನು, ಬುದ್ಧಿವಾಕ್ಯಗಳನ್ನು ತಿರಸ್ಕರಿಸಿಬಿಟ್ರು ಅವರು. ಅಂಥ ಸನ್ನಿವೇಶದಲ್ಲಿ ವಿಗ್ರಹಾರಾಧಕರಾಗಿಬಿಟ್ರು. ಅಂಥ ಸನ್ನಿವೇಶದಲ್ಲಿ ಅವರು ದೇವರ ದೃಷ್ಟಿಯಲ್ಲಿ ಕೆಟ್ಟವುಗಳಾಗಿರುವಂಥದ್ದನ್ನೇ ಅವರು ಮಾಡಿದರು. ದೇವರಾದ ಯೆಹೋವನು ಆತನಿಗೆ ಬೇರೆ ಚಾಯ್ಸ್ ಇರಲಿಲ್ಲ. ಯಾಕಂದರೆ ದೇವರು ಅವರನ್ನು ದಂಡಿಸಲೇಬೇಕು, ಬಿತ್ತಿದ್ದನ್ನು ಅವರು ಕೊಯ್ಯಲೇಬೇಕು. ದೇವರು ಹೌದು ಸಾತ್ವಿಕನು, ದೇವರು ದೀರ್ಘಶಾಂತನು, ದೇವರು ಕನಿಕರವುಳ್ಳವನು. ಹಾಗಿದ್ದರೂ ಕೂಡ ತನ್ನ ಜನರು ತನ್ನನ್ನು ಬಿಟ್ಟು ಹೋದಾಗ ಆತನಿಗೆ ಬೇರೆ ಆಪ್ಷನ್ಸ್ ಯಾವುದು ಇರಲಿಲ್ಲ. ಆದ ಕಾರಣ ಇವರ ಹಿಸ್ಟ್ರಿಯನ್ನು ನಾವು ನೋಡುವಾಗ, ಈಗ ಕೊನೆಯ ಅರಸನು, ಇಸ್ರಾಯೇಲರ ಕೊನೆಯ ಅರಸನಂತ ಹೇಳಿದರೆ 19ನೇ ಅರಸನು ಹೋಶೇಯನ ಬಗ್ಗೆ ಮಾತಾಡುವಾಗ ಆ ಮೊದಲನೇ ಅರಸನ ಬಗ್ಗೆ ಕೂಡ ಒಂದು ಮಾತು ಹೇಳಲಾಗಿದೆ 21ನೇ ವಚನದಲ್ಲಿ. ಇಸ್ರಾಯೇಲರು ನೆಬಾಟನ ಮಗನಾದ ಯಾರೊಬ್ಬಾಮನನ್ನು ಅರಸನನ್ನಾಗಿ ಮಾಡಿಕೊಂಡಾಗ ಅವನು ಅವರನ್ನು ಯೆಹೋವನ ಭಕ್ತಿಯಿಂದ ಬೀಳಿಸಿ. ಸ್ವಲ್ಪ ಭಕ್ತಿ ಇತ್ತು ಇಸ್ರಾಯೇಲರಿಗೆ, ಆದರೆ ಯಾರೊಬ್ಬಾಮನು ಯಾವಾಗ ರೆಸ್ಪಾನ್ಸಿಬಿಲಿಟಿ ಮೊದಲನೇ ಅರಸನಾದ ಸೊಲೊಮೋನನ ತರುವಾಯ ಅವನು ಅವರನ್ನು ಭಕ್ತಿಯಿಂದ ಇಸ್ರಾಯೇಲರನ್ನು ಬೀಳಿಸಿದ್ದರಿಂದ ಮತ್ತು ತನ್ನ ಪ್ರವಾದಿಗಳ ಮುಖಾಂತರ ತಿಳಿಸಿದ್ದಂತೆ ದೇವರು ಕೂಡ ಅವರನ್ನು ಬಿಟ್ಟು ಅಶ್ಶೂರ್ ದೇಶಕ್ಕೆ ಅವರನ್ನು ಸೆರೆಯಾಳುಗಳಾಗಿ ಒಯ್ಯುವಂತೆ ದಂಡನೆಯನ್ನು ಕೊಟ್ಟನು. ಹೌದು, ಇಂದಿನವರೆಗೂ ಅವರು ಅಲ್ಲೇ ಇರ್ತಾರೆ. ಅಂದರೆ ಈ ಬುಕ್ ಬರೆದಾಗ ನಡೆದಂಥ ಆ ಟೈಮ್ ಪ್ರಕಾರ ಅವರು ಅಲ್ಲೇ ಇರ್ತಾರೆ ಎಂಬುದಾಗಿ. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯ 1ರಿಂದ 23 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. In the 12th year of Ahaz, king of Judah, began Hoshea, the son of Elah, to reign in Samaria over Israel 9 years. And he did that which was evil in the sight of the Lord, but not as the kings of Israel that were before him. Against him came up Shalmaneser, king of Assyria, and Hoshea became his servant and gave him presents. And the king of Assyria found conspiracy in Hoshea, for he had sent messengers to So, king of Egypt, and brought no present to the king of Assyria, as he had done year by year. Therefore the king of Assyria shut him up, and bound him in prison. Then the king of Assyria came up throughout all the land, and went up to Samaria, and besieged it 3 years. In the 9th year of Hoshea, the king of Assyria took Samaria, and carried Israel away into Assyria, and placed them in Hala, and in Habor by the river of Gozan, and in the cities of the Medes. For so it was, that the children of Israel had sinned against the Lord their God, which had brought them up out of the land of Egypt, from under the hand of Pharaoh king of Egypt, and had feared other gods, and walked in the statutes of the heathen, whom the Lord cast out from before the children of Israel, and the kings of Israel, which they had made. And the children of Israel did secretly those things that were not right against the Lord their God. And they built them high places in all their cities, from the tower of the watchman to the fenced city. And they set them up images and groves in every high hill, and under every green tree. And there they burnt incense in all the high places, as did the heathen whom the Lord carried away before them, and wrought wicked things to provoke the Lord to anger. For they served idols, whereof the Lord had said unto them, Ye shall not do this thing.
Yet the Lord testified against Israel and against Judah by all the prophets and by all the seers, saying, Turn ye from your evil ways, and keep my commandments and my statutes, according to all the laws which I commanded your fathers, and which I sent to you by my servants the prophets. Notwithstanding they would not hear, but hardened their necks, like to the neck of their fathers, that did not believe in the Lord their God. And they rejected his statutes, and his covenant that he made with their fathers, and his testimonies which he testified against them. And they followed vanity, and became vain, and went after the heathen that were round about them, concerning whom the Lord had charged them, that they should not do like them. And they left all the commandments of the Lord their God, and made them molten images, even 2 calves, and made a grove, and worshipped all the host of heaven, and served Baal. And they caused their sons and their daughters to pass through the fire, and used divination and enchantments, and sold themselves to do evil in the sight of the Lord, to provoke him to anger. Therefore the Lord was very angry with Israel, and removed them out of his sight. There was none left but the tribe of Judah only. Also Judah kept not the commandments of the Lord their God, but walked in the statutes of Israel which they made. And the Lord rejected all the seed of Israel, and afflicted them, and delivered them into the hand of spoilers, until he had cast them out of his sight. For he rent Israel from the house of David, and they made Jeroboam the son of Nebat king. And Jeroboam drave Israel from following the Lord, and made them sin a great sin. For the children of Israel walked in all the sins of Jeroboam which he did. They departed not from them, until the Lord removed Israel out of his sight, as he had said by all his servants the prophets. So was Israel carried away out of their own land to Assyria unto this day.